ಭಾರತದ ವಿರುದ್ಧ ತಮ್ಮ ನಾಲಿಗೆಯನ್ನ ಹರಿಬಿಡುವ ಪಾಕ್ ನಾಯಕರ ಚಾಳಿ ಮತ್ತೆ ಮುಂದುವರೆದಿದೆ. ಸದ್ಯ ಸಿಂಧೂ ನೀರಿನ ಒಪ್ಪಂದವನ್ನ ನಿಲ್ಲಿಸಿದ್ರೂ ಕೂಡ ಇನ್ನೂ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ಲ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಈಗಾಗಲೇ ಈ ಕುರಿತು ಮಾತನಾಡಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರ ಕೈಗೊಳ್ಳಲ್ಲ, ಶಾಬಾಜ್ ಸರ್ಕಾರ ಹಿಂದೇಟು ಹಾಕುವಂತ ಕೆಲಸ ಮಾಡೋದಿಲ್ಲ. ಆಸಿಫ್ ಈ ಹಿಂದೆಯೂ ಕೂಡ ತಮ್ಮ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅದಕ್ಕೆ ಭಾರತ ವಿರೋಧವನ್ನ ವ್ಯಕ್ತಪಡಿಸಿತ್ತು. ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಪಾಕ್ ವಿರುದ್ಧ ಕೂಡ ಭಾರತ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ಸ್ಥಳೀಯರ ಬೆಂಬಲವಿಲ್ಲದೆ ಪಹಲ್ಗಾಮ್ನಂತಹ ಉಗ್ರ ದಾಳಿಗಳು ಸಂಭವಿಸಲು ಸಾಧ್ಯವಿಲ್ಲ ಅಂತೇಳಿ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ನ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆ ಕೊಟ್ಟಿರುವಂತವರು ಈ ಭಯೋತ್ಪಾದಕ ದಾಳಿಗೆ ಸ್ಥಳೀಯರ ಬೆಂಬಲವಿದೆ ಅಂತ ನೇರವಾಗಿ ಹೇಳಿದ್ದಾರೆ. ಯಾರಾದ್ರೂ ಬೆಂಬಲಿಸದ ಹೊರತು ಉಗ್ರ ಒಳನುಸುಳಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇಂತಹ ದಾಳಿಗಳು ಯಶಸ್ವಿ ಆಗೋದಿಲ್ಲ ಅಂತ ಕೂಡ ಫಾರೂಕ್ ಅಬ್ದುಲ್ಲಾ ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಫಾರೂಕ್ ಹೇಳಿಕೆಗೆ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕಾಶ್ಮೀರದಿಂದ ಹೊರಗಿರುವಂತಹ ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ಸಮಸ್ಯೆ ತಂದೊಡ್ಡಲಿದೆ ಅಂತ ಮುಫ್ತಿ ಫಾರೂಕ್ ವಿರುದ್ಧ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ರಾಜಕೀಯದ ಒಂದಷ್ಟು ಹೇಳಿಕೆಗಳು ಏನು ಅದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರೋದನ್ನ ನೋಡ್ತಾ ಇದ್ರೆ ಅಲ್ಲಿನ ನಾಯಕರಿಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಏನಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಫಾರೂಕ್ ಅವರು ಹೇಳ್ತಾ ಇರುವಂತಹ ಮಾತು, ನಾವ್ಯಾರಾದ್ರೂ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಒಳಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಫ್ತಿ ನೋಡಿದ್ರೆ ಏನು ಹೊರಗಿರೋ ವಿದ್ಯಾರ್ಥಿಗಳು, ಯಾವುದೇ ರೀತಿ ವಿದ್ಯಾರ್ಥಿಗಳು ಸರ್, ಅವ್ರೇನ್ ಭಯೋತ್ಪಾದಕ ತರಬೇತಿ ಪಡಿತಾರಲ್ಲ ಅವ್ರನ್ನ ವಿದ್ಯಾರ್ಥಿಗಳು ಅಂತ ಅಂದ್ಕೊಂಡಿದ್ದಾರೆ ಮುಫ್ತಿ ಅವರು? ಇಲ್ಲ, ಇದೇನಾಗಿದೆ, ಫಾರೂಕ್ ಅಬ್ದುಲ್ಲಾ ಅವರು ಏನ್ ಹೇಳಿದ್ರು, ಫಾರೂಕ್ ಅಬ್ದುಲ್ಲಾ ಅವರು ಹೇಳಿದ್ರಲ್ಲಿ 100% ಸತ್ಯ. ಸ್ಥಳೀಯರ ಬೆಂಬಲ ಇಲ್ದೇನೆ ಹೊರಗಿನ ಶಕ್ತಿಗಳು ಒಳಗಡೆ ಬರಕ್ಕೆ ಆಗೋದಿಲ್ಲ, ಅವ್ರು ಹೇಳಿದ್ರು ಸತ್ಯ. ಆದ್ರೆ ಇನ್ನೊಂದು ರಿಫ್ಲೆಕ್ಟಿವ್ ಏನೈತೆ ಅಂತಂದ್ರೆ ಅದಕ್ಕೆ ಮುಫ್ತಿ ಹೇಳಿರ್ತಲ್ಲೋ ಅರ್ಥ ಇದೆ. ಏನಾಗುತ್ತೆ ಸಮಸ್ಯೆ ಅಂತ ಅಂದ್ರೆ, ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ದೇಶದ ವಿವಿಧೆಡೆ ಅವರು ವಿದ್ಯಾರ್ಥಿಗಳಾಗಿ ಓದ್ತಾ ಇರ್ತಾರೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಸಹ ವಿಶ್ವವಿದ್ಯಾನಿಲಯಗಳಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕದ ವಿಶ್ವವಿದ್ಯಾಲಯಗಳಲ್ಲೂ ಸಹ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ರಾಜ್ಯಗಳು, ದೇಶದ ಇತರ ಭಾಗಗಳಲ್ಲಿ ಓದ್ತಾ ಇದ್ದಾರೆ. ಅದು ಅವ್ರು ಹೇಳುದೇನು ಆತಂಕ ಅವ್ರದ್ದೇನಂತ ಅಂದ್ರೆ, ಫಾರೂಕ್ ಅಬ್ದುಲ್ಲಾ ಅವರು ಈ ತರ ಸ್ಥಳೀಯರ ಬೆಂಬಲ ಇದೆ ಅಂತ ಹೇಳ್ಬಿಟ್ರೆ ದೇಶದ ಇತರ ನಾಗರಿಕರು ನಮ್ಮ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡ್ತಾರೆ, ಅವರು ಎಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಈ ರೀತಿಯ ಹೇಳಿಕೆಗಳನ್ನ ನೀಡಬಾರ್ದು. ನಾವೇನಿದ್ರು ಅದನ್ನ ಇಂಟರ್ನಲ್ಲಿ ಆಂತರಿಕವಾಗಿ ಚರ್ಚೆ ಮಾಡಿ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದು ಒಂದು ವಾದ. ಅಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರದ ಈ ರಾಜಕೀಯ ನಾಯಕರುಗಳೇನಿದ್ದಾರೆ ಅವ್ರಿಗೆ ತಲೆ ಬುಡ ಏನು ಗೊತ್ತಿಲ್ಲ. ಅವ್ರು ಏನಂದ್ರೆ ಅವ್ರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಬೇಕಾದದ್ದು ಅವರು ಇದು. ಈಗ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಅಧಿಕಾರದಲ್ಲಿದೆ ಅಲ್ಲಿ, ಯಾಕಂದ್ರೆ ಅವ್ರ ಮಗ ಒಮರ್ ಅಬ್ದುಲ್ಲಾನೇ ಮುಖ್ಯಮಂತ್ರಿ. ಅವರು ಈಗ ದೇಶದ ಪರವಾಗಿ ಮಾತಾಡ್ತಾರೆ. ಅಕಸ್ಮಾತ್ ಅವ್ರದ್ದು ಸರ್ಕಾರ ಅಲ್ಲಿ ಇಲ್ಲದೆ ಇದ್ರೆ ಅವರು ದೇಶದ ವಿರುದ್ಧವಾಗಿ ಮಾತಾಡ್ತಾರೆ. ಇವರೆಲ್ಲ ಒಂಥರ ಡಂಪ್ ಇದ್ದಂಗೆ. ಆಮೇಲೆ ಅವಕಾಶವಾದಿಗಳು. ಆಮೇಲೆ ಆ ಮುಫ್ತಿ ಸೈಯದ್ ಇದಲ್ಲ, ಅವ್ರು ಭಯೋತ್ಪಾದಕರ ಪರನೇ ಅವಳು ಯಾವಾಗೂ. ಆಯಮ್ಮ ಯಾವತ್ತೂ ದೇಶದ ಪರವಾಗಿ ಯಾವತ್ತೂ ಮಾತಾಡೋದನ್ನ ನೋಡ್ಲೇ ಇಲ್ಲ. ಆದ್ರೆ ಅವ್ರದ್ದೇನಂತ ಅಂದ್ರೆ, ಎಲ್ಲಿ ನಮ್ಮ ವಿದ್ಯಾರ್ಥಿಗಳ ದಾಳಿ ಆಗುತ್ತೋ ಅನ್ನೋದು ಆತಂಕ. ಎರಡು ವಾದಗಳು ಸರಿ ಇದೆ. ಸ್ಥಳೀಯರ ಬೆಂಬಲವಿಲ್ಲದೆ ಭಯೋತ್ಪಾದಕರು ಜಮ್ಮು ಕಾಶ್ಮೀರಕ್ಕೆ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಅದೊಂದು ಕಡೆಗೆ. ಬಟ್ ಮುಫ್ತಿ ಹೇಳುದು ಅಲ್ಲಿ ಅರ್ಥ ಇದೆ. ಇದರಿಂದ ಏನಾಗುತ್ತೆ, ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ದೇಶಾದ್ಯಂತ. ಬೇರೆ ಯಾಕಂದ್ರೆ ಜಮ್ಮು ಕಾಶ್ಮೀರದವರೆಲ್ಲರೂ ಭಯೋತ್ಪಾದಕರ ಪರವಾಗಿದ್ದಾರೆ, ಹಂಗಾರೆ ನನ್ನ ಮಕ್ಕಳು ಇಲ್ಲಿ ಇರಬಾರ್ದು ಅಂತ ಹೇಳಿ ಭಾವನೆ ಬರುತ್ತೆ ಅನ್ನೋ ಕಾರಣಕ್ಕೆ ಜನರಲ್ಲಿ ರೊಚ್ಚಿಗೆದ್ದು ಬೇಡ ಅಂತಕ್ಕಂಥದ್ದು ಆಯಮ್ಮನ ವಾದ. ಒಟ್ಟಾರೆಯಾಗಿ ಇಲ್ಲಿ ಏನಂತ ಅಂದ್ರೆ, ಇಬ್ರು ಸಹ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೇನೆ ಇಬ್ರು ಜೊತೆಗೆ ಇದ್ರು. ಇತ್ತೀಚೆಗೆ ಇಬ್ರು ಸ್ಥಳೀಯರ ಬಗ್ಗೆ ಅಷ್ಟು ಕಾಳಜಿ ತೋರಿಸೋರಾಗಿದ್ರೆ ಇಷ್ಟು ವರ್ಷ ಭಯೋತ್ಪಾದನೆಯನ್ನ ಅಲ್ಲಿ ಬೆಳೆಯೋಕೆ ರಾಜಕೀಯವಾಗಿ ಬಳಸ್ಕೊಳ್ಳಕ್ಕೆ ಇವ್ರು ಯಾರು ಮುಂದಾಗ್ತಿರ್ಲಿಲ್ಲ. ಅವರೇ ಮೂಲ ಕಾರಣಕರ್ತರು. ಭಯೋತ್ಪಾದಕರ ಬೆಳಿಕೆ ಅವರೇ ಮೂಲ ಕಾರಣಕರ್ತರು. ಆದ್ರೆ ಈ ಹಂತದಲ್ಲಿ ಏನಂದ್ರೆ ಒಬ್ರಿಗೊಬ್ರು ಕೆಸರಿಸ್ಕೊತಾ ಇದ್ದಾರೆ. ಆದ್ರೆ ಇಬ್ರು ಹೇಳಿದ್ರಲ್ಲೂ ಅದು ಅರ್ಥ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಬ್ರು ಅಲ್ಲಿ ಹೇಳಿಕೆಗಳನ್ನ ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಅರ್ಥ ಮಾಡ್ಕೊಂಡಂಗೆ ಇವ್ರು ಮುಫ್ತಿ ಅವ್ರು ಈ ರೀತಿ ಹೇಳಿದ್ರೆ ಹೆಂಗೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡೆ. ಬಟ್ ಸರ್ ಅದಕ್ಕೆ ಬೇರೆ ರೀತಿ ಅರ್ಥ ಇಲ್ಲ. ಮುಫ್ತಿ ಹೇಳಿರೋದು ಕರೆಕ್ಟ್ ಇದೆ. ಏನಂತಂದ್ರೆ, ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ದೇಶದ ಇತರ ಭಾಗದಲ್ಲಿ ಓದ್ತಾ ಇರ್ತಾರೆ, ಹೈಯರ್ ಎಜುಕೇಶನ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಇರ್ತಾರೆ. ಈಗಾಗಲೇ ಕೆಲವೊಂದ್ ಕಡೆ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಆಗಿರೋದನ್ನು ನಾವು ನೋಡ್ತೀವಿ. ಆ ರೀತಿ ಯಾಕಂದ್ರೆ ಯಾರಿಗೂ ಆಗ್ಬಾರ್ದಂಗೆ, ಅವನು ನಮ್ಮ ದೇಶದ ನಾಗರಿಕ. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ಅವನ್ನ ಬಲಿಪಶು ಮಾಡಬಾರ್ದು, ಇದು ಸರಿ ಇದೆ. ಆದ್ರೆ ಫಾರೂಕ್ ಅಬ್ದುಲ್ಲಾ ಅವರು
ಅವ್ರದ್ದೇ ಬೇರೆಯದೇ ಆದ ದಾಟಿಯಲ್ಲಿ ಹೇಳಿದ್ದಾರೆ. ಅವರು ಯಾವ ದಾಟಿಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಆ ದಾಟಿಯಲ್ಲಿ ಹೇಳಿದ್ದಾರೆ. ಆದ್ರೆ ಫಾರೂಕ್ ಅಬ್ದುಲ್ಲಾ ಅವರು ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಈ ಸ್ಥಳೀಯರು ಈ ರೀತಿ ಮಾಡಬಾರ್ದು, ಸ್ಥಳೀಯರಿ ಬೆಂಬಲ ಈ ರೀತಿ ಕೊಡೋದ್ರಿಂದ ಈ ಸಮಸ್ಯೆಗಳಾಗ್ತವೆ ಅಂತಕ್ಕಂಥ ಅವರ ಕಳಕಳಿ. ಅದು ಫಾರೂಕ್ ಅಬ್ದುಲ್ಲಾ ಅವರು ಹೇಳಿರೋ ವಿಚಾರ ಸ್ಥಳೀಯರಿಗೂ ಗೊತ್ತಿರುವಂತದ್ದೇ. ಇಲ್ಲಿ ಸ್ಥಳೀಯವಾಗಿ ಈ ಇಡೀ ವಿಶ್ವಕ್ಕೆ ಗೊತ್ತಿರುವಂತ ವಿಚಾರ ಸರ್. ಜಮ್ಮು ಕಾಶ್ಮೀರವನ್ನ ಉಗ್ರರಿಗೆ ತಮಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಳಕ್ಕೆ ಅಲ್ಲಿ ಒಂದಷ್ಟು ವಿಷ ಬೀಜಗಳನ್ನ ಈಗ ಆಲ್ರೆಡಿ ಬಿತ್ತಿಬಿಟ್ಟಿದ್ದಾರೆ. ಅದು ಬೆಳೆದ ಹೆಮ್ಮರ ಏನಾಯ್ತು, ಆರ್ಟಿಕಲ್ 370 ಆದ್ಮೇಲೆ ಮತ್ತೆ ಅಲ್ಲಿ ಹುರಿಯತ್ ಕಾನ್ಫರೆನ್ಸ್ ಸಂಘಟನೆಯ ನಾಯಕರುಗಳನ್ನ ಬಂಧಿಸ NDA ಸರ್ಕಾರ ಬಂದಾದ್ಮೇಲೆ ಹುರಿಯತ್ ಕಾನ್ಫರೆನ್ಸ್ ನ ಹಲವಾರು, ಈ ಮಲ್ಲಿಕ್ ಇರ್ಬೋದು, ಬೇರೆ ಬೇರೆ ಗನಿ ಇರ್ಬೋದು, ಇವರೆಲ್ಲ ಗನಿ ಎಲ್ಲ ತೀರ್ಕೊಂಡ್ರು. ಆದ್ರೆ ಮಲ್ಲಿಕ್ ಅವರೆಲ್ಲ ಜೈಲಲ್ಲಿ ಹಾಕಿದ್ದಾರೆ. ಅವರೆಲ್ಲ ಭಯೋತ್ಪಾದಕರಾಗಿದ್ರು. ಅವರೆಲ್ಲ ಹುರಿಯತ್ ಕಾನ್ಫರೆನ್ಸ್ ನಾಯಕರುಗಳವರೆಲ್ಲ ಇವರು ಸ್ಥಳೀಯರೇನೆ. ಅವರು ದೇಶದ ಇಲ್ಲಿನ ಅನ್ನ ತಿಂದು ಪಾಕಿಸ್ತಾನದಿಂದ ಸಂಬಂಧಗಳನ್ನ ಬೆಳೆಸ್ತಕ್ಕಂಥ ಕಿಡಿಗೇಡಿಗಳವರು. ಅಂತವ್ರನ್ನ NDA ಗವರ್ಮೆಂಟ್ ಬಂದ್ಮೇಲೆ ಅವ್ರನ್ನೆಲ್ಲ ಜೈಲ್ಗೆ ಹಾಕಿದ್ದಾರೆ, ಜೈಲಲ್ಲಿದ್ದಾರೆ. ಆದ್ರೆ ಈಗ ಅವರ ಚಟುವಟಿಕೆಗಳು ಕಡಿಮೆ ಆಗಿದೆ. ಅಲ್ಲಿ ಭಯೋತ್ಪಾದಕರಿಗೆ ತಲೆತಲಾಂತರಗಳಿಂದಲೂ ಸ್ಥಳ ಕೊಟ್ಟವರೇನೆ ಅಲ್ಲಿನ ಸ್ಥಳೀಯ ನಾಯಕರುಗಳು. ಹೀಗಾಗಿ ಈ ಸ್ಥಳೀಯ ರಾಜಕಾರಣಿಗಳ ಬೆಂಬಲದಿಂದಾಗಿ ಅಲ್ಲಿ ಹೆಚ್ಚಿನ ಉಗ್ರವಾದ ಬೆಳಕಾಯಿತು. ಆರ್ಟಿಕಲ್ 370 ಜಾರಿಯಾದ ನಂತರ ಏನು ಈ ಸ್ಥಳೀಯವಾಗಿ ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡ್ತಾರೆ ಅವರೆಲ್ಲ ಕಡಿಮೆ ಆದ್ರು. ಜೊತೆಗೆ ಪ್ರವಾಸೋದ್ಯಮ ಒಂದು ಹಂತದಲ್ಲಿ ಬೆಳೀತಾ ಹೋಯ್ತು. ಅಲ್ಲಿ ಆದಾಯ ಹೆಚ್ಚಳ ಆದಂಗೆ ಸ್ಥಳೀಯರು ಸಹ ಬುದ್ಧಿ ಬಂತು ಅವ್ರಿಗೆ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡಬಾರ್ದು ಅಂತ ಹೇಳಿ 90% ಭಯೋತ್ಪಾದಕರಿಗೆ ಅಲ್ಲಿ ಬೆಂಬಲ ಕೊಡುತ್ತಕ್ಕಂಥ ಜನ ಇಲ್ಲ. ಇನ್ನ 10% ಇದ್ದೇ ಇರ್ತಾರೆ ಕಿಡಿಗೇಡಿಗಳು. ಆ ಕಿಡಿಗೇಡಿಗಳನ್ನು ಸಹ ಪರಿವರ್ತನೆ ಆಗ್ಬೇಕಾಗಿದೆ. ಆ ಪರಿವರ್ತನೆ ಆದ್ರೆ ಅಲ್ಲಿಗೆ ಭಯೋತ್ಪಾದಕ ಮುಕ್ತರ ಆಗ್ತಾರಲ್ಲಿ. ಆ ಈ 370 ರದ್ದಾದ ನಂತರ ಈ ಸ್ಥಳೀಯರು ಬೆಂಬಲ ಕೊಡ್ತಕ್ಕಂಥದ್ದು ಮೊದಲೇನಾಗ್ತಾ ಇತ್ತು, ಸೇನೆಯ ಮೇಲೆ ಕಲ್ಲು ಹೊಡಿತಾ ಇದ್ರು. ಈಗ ಸೇನೆಯ ಮೇಲೆ ಕಲ್ಲೊಡಿದಾಗ್ಲಿ ಕಲ್ಲೆಸೆಯುವ ತಂತ್ರ ಅಂತಹ ಕ್ರಮಗಳು ಯಾವುದೂ ಇಲ್ಲ 370 ರದ್ದಾದ್ಮೇಲೆ. ಈಗ ಎಲ್ಲವೂ ಕಡಿಮೆ ಆಗ್ತಾ ಇದೆ. ಆದ್ರೆ ಇಂತಹ ಇನ್ಸಿಡೆಂಟ್ಗಳಿಗೆ ದೊಡ್ಡ ಮಟ್ಟದ ಘಟನೆಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಸ್ಥಳೀಯರ ಕೈವಾಡ ಇರತಕ್ಕಂಥದ್ದು ನಿಚ್ಚಳವಾಗಿರುತ್ತೆ. ದೊಡ್ಡ ಘಟನೆಗಳು ಈ ರೀತಿ ಸಂಭವಿಸಬಾರ್ದು ಅಂತಕ್ಕಂಥದ್ದು ಎಲ್ಲರ ಒಂದು ಕಳಕಳಿಯಾಗಿದೆ ಅಷ್ಟೇ. ಖಂಡಿತ. ಒಟ್ಟಿನಲ್ಲಿ ಸ್ವಲ್ಪ ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡಬೇಕಾದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ದೇಶದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಂತ ಹೇಳಿಕೆಗಳನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ. ನೋಡೋಣ ಮುಂದೆ ಯಾವ ರೀತಿ ಎಚ್ಚರಿಕೆ ವಹಿಸಿ ಮಾತಾಡ್ತಾರೆ ಅಂತ. ಮತ್ತಷ್ಟು